Hello everyone, welcome to Technical Kannada channel. ಇವತ್ತಿನ ನಮ್ಮ ಟಾಪಿಕ್ ಹೌ ಟು ಎನೇಬಲ್ ಅಡ್ಮಿನಿಸ್ಟ್ರೇಟರ್ ಅಕೌಂಟ್. ನೀವು ಫೈಲ್ ಎಕ್ಸ್ಪ್ಲೋರರ್ ಓಪನ್ ಮಾಡ್ಕೋಬೇಕು. ದೆನ್ ಇದರ ಮೇಲೆ ರೈಟ್ ಕ್ಲಿಕ್ಕನ್ನು ಕೊಡಿ, ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮಗೆ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಪಾಪಪ್ ಬರುತ್ತೆ. ಇನ್ ದಟ್ ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಪಾಪಪ್ ನೀವು ಲೋಕಲ್ ಯೂಸರ್ಸ್ ಆ್ಯಂಡ್ ಗ್ರೂಪ್ಸನ್ನು ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ಇದಕ್ಕೆ ನೀವು ಎಕ್ಸ್ಪಾಂಡ್ ಕೂಡ ಮಾಡಬಹುದು. ದೆನ್ ಇದರಲ್ಲಿ ನೀವು ಯೂಸರ್ಸನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಆ್ಯಕ್ಟಿವ್ ಯೂಸರ್ಸ್ ಬರುತ್ತೆ. ಇವಾಗ ನಾನು ಲಾಗಿನ್ ಆಗಿರೋದು ವಿಂಡೋಸ್ 10 ಅಂತ ಯೂಸರ್. ನೀವು ಇಲ್ಲಿಂದ ಕೂಡ ನೀವು ಚೆಕ್ ಮಾಡಿ, ಸ್ಟಾರ್ಟಲ್ಲಿ ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ನೋಡಿದ್ರೆ ವಿಂಡೋಸ್ 10 ಯೂಸರಲ್ಲಿ ನೀವು ಇವಾಗ ಲಾಗಿನ್ ಆಗಿದ್ದೀರಾ ಅಂತ ತೋರಿಸ್ತಾ ಇದೆ. ಸೊ ಇವಾಗ ನಂದು ಆ್ಯಕ್ಟಿವ್ ಇರೋದು ಅಕೌಂಟ್ ವಿಂಡೋಸ್ 10 ಅಂತ. ಓಕೆ, ಇಲ್ಲಿ ನೋಡಿ, ಈ ಅಕೌಂಟನ್ನು ನೀವು ನೋಡಿದ್ರೆ ಇದು ಅಡ್ಮಿನಿಸ್ಟ್ರೇಟರ್ ಅಕೌಂಟ್. ಇದು ಅಂದರೆ ಬೈ ಡಿಫಾಲ್ಟ್ ಇದು ಕ್ರಿಯೇಟ್ ಆಗಿರುತ್ತೆ. ಇದನ್ನು ನಾವು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಜಸ್ಟ್ ಎನೇಬಲ್ ಮಾಡಬೇಕಾಗ್ತದೆ. ಎನೇಬಲ್ ಮಾಡಲಿಕ್ಕೆ ರೈಟ್ ಕ್ಲಿಕ್ ಕೊಟ್ಬಿಟ್ಟು ಪ್ರಾಪರ್ಟೀಸಿಗೆ ಕ್ಲಿಕ್ ಕೊಡಿ. ದೆನ್ ಇದು ನೋಡಿ ಸ್ಟಾರ್ಟಿಂಗಲ್ಲಿ ಚೆಕ್ ಆಗಿದೆ, ಯಾವುದು ಅಕೌಂಟ್ ಈಸ್ ಡಿಸೇಬಲ್ಡ್ ಅಂತ. ಇದನ್ನು ನಾನು ಅನ್ಚೆಕ್ ಮಾಡ್ತೀನಿ, ಅಪ್ಲೈ ಕೊಡ್ತಾ ಇದ್ದೀನಿ. ಓಕೆ, ಇವಾಗ ಇದು ಎನೇಬಲ್ ಆಗಿದೆ ಅಡ್ಮಿನಿಸ್ಟ್ರೇಟರ್ ಅಕೌಂಟ್. ಇದಕ್ಕೆ ಪಾಸ್ವರ್ಡ್ ಏನಾದರೂ ಕೊಡೋದಿದ್ರೆ ಜಸ್ಟ್ ರೈಟ್ ಕ್ಲಿಕ್ ಆನ್ ಇಟ್ ಆ್ಯಂಡ್ ಪಾಸ್ವರ್ಡ್ ಇಲ್ಲಿ ನೀವು ಕೊಡ್ಬೋದು. ಕ್ಲಿಕ್ ಆನ್ ಪ್ರೊಸೀಡ್. ಪಾಸ್ವರ್ಡ್ ಸೆಟ್ ಆಗಿದೆ. ಇವಾಗ ನಮ್ಮದು ಅಡ್ಮಿನಿಸ್ಟ್ರೇಟರ್ ಅಕೌಂಟ್ ಎನೇಬಲ್ ಆಗಿದೆ. ಇದನ್ನು ಒಂದ್ಸಲಿ ಲಾಗಿನ್ ಮಾಡಿ ಚೆಕ್ ಮಾಡಬೇಕಂದ್ರೆ ನೀವು ಇಲ್ಲಿಂದ ವಿಂಡೋಸ್ ಎಲ್ ಅಂತ ಸಿಸ್ಟಮ್ ಲಾಕ್ ಮಾಡಬಹುದು. ಹೋಗ್ಬಿಟ್ಟು ಇಲ್ಲಿಂದಾನೇ ನೀವು ಕ್ಲಿಕ್ ಆನ್ ಅಡ್ಮಿನಿಸ್ಟ್ರೇಟರ್ ಅಕೌಂಟ್. ಸೊ ನೋಡಿ, ಇವಾಗ ಅಡ್ಮಿನಿಸ್ಟ್ರೇಟರ್ ಅಕೌಂಟ್ ಇವಾಗ ಎನೇಬಲ್ ಆಗಿದೆ. ಆಗಿದ್ದೀವಿ ಅಡ್ಮಿನಿಸ್ಟ್ರೇಟರ್ ಅಕೌಂಟಲ್ಲಿ. ಇಲ್ಲಿಂದ ನೀವು ವೆರಿಫೈ ಮಾಡ್ಕೋಬಹುದು. ಓಕೆ ಗೈಸ್, ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ಲೆಕ್ಚರ್.